ಮನೆಯಲ್ಲಿದ್ದ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದೆ. ಹೊಸದಾಗಿ ಬುಕ್ಕಿಂಗ್ ಕೂಡ ಆಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಗಳ ಎದುರು ಜನ ಕ್ಯೂ ನಿಲ್ತಾ ಇದ್ದಾರೆ. ಅಡುಗೆ ಅನಿಲದ ಸಮಸ್ಯೆಯಿಂದ ಮಠದ ದಾಸೋಹಕ್ಕೂ ಸಮಸ್ಯೆಯಾಗಿದೆ. ಜನಜೀವನದ ಮೇಲೆಯೇ ಹೊಡೆತ ಬೀಳ್ತಾ ಇದೆ. ಬಿಸಿಲ ಬೇಗೆಯಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ನಿಂತಿದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತು ಹೈರಾಣಾಗಿದ್ದಾರೆ. ಅಂಧ ಮಕ್ಕಳಿಗೆ ಒಂದು ಹೊತ್ತಿನ ಊಟಕ್ಕೂ ಸಮಸ್ಯೆ. ಬಸ್ ನಿಲ್ದಾಣದಲ್ಲಿ ಊಟ ಸಿಗದೆ ಪ್ರಯಾಣಿಕರ ಸಂಕಷ್ಟ. ಇಷ್ಟಕ್ಕೆಲ್ಲ ಕಾರಣವೇ ಸಿಲಿಂಡರ್ ಅಭಾವ. ಗ್ಯಾಸ್ ಬುಕ್ಕಿಂಗ್ ಆಗ್ತಿಲ್ಲ, ಓಟಿಪಿಯೂ ಬರ್ತಿಲ್ಲ. ಕಂಗೆಟ್ಟ ಜನ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಸಿಲಿಂಡರ್, ಕೆಕ್ಕಿರಿದ ಗ್ರಾಹಕರು. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ, ಬುಕ್ಕಿಂಗ್ ಕೂಡ ಆಗ್ತಿಲ್ಲ, ಓಟಿಪಿಯೂ ಬರ್ತಿಲ್ಲ. ಸಿಲಿಂಡರ್ ಕೊಡಿ ಅಂತ ಗ್ರಾಹಕರು ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದಿದ್ದಾರೆ. ಬಾಗಲಕೋಟೆಯ ಗ್ಯಾಸ್ ಏಜೆನ್ಸಿ ಎದುರು ನೂರಾರು ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಯಾದಗಿರಿಯ ಸುರಪುರದಲ್ಲಿ ಖಾಲಿ ಸಿಲಿಂಡರ್ ಹಿಡಿದು ಜನ ಕ್ಯೂ ನಿಂತಿದ್ರು. ಒಂದು ವಾರದ ಮೊದಲೇ ಗ್ಯಾಸ್ ಬುಕ್ ಮಾಡಿದ್ದೀವಿ, ಇನ್ನೂ ಸಿಲಿಂಡರ್ ಸಿಗ್ತಿಲ್ಲ ಅಂತ ಆತಂಕಗೊಂಡಿದ್ರು. ಗದಗದ ಪುಟ್ಟರಾಜು ಮಠದಲ್ಲಿ ಸಿಲಿಂಡರ್ ಇಲ್ಲದೆ ಭಕ್ತರು ಮತ್ತು ಅಂಧ ಅನಾಥ ಮಕ್ಕಳ ಪ್ರಸಾದಕ್ಕೂ ತೊಂದರೆಯಾಗಿದೆ. ಸೌದೆ ಒಲೆಯಲ್ಲೇ ಮಠದ ಸಿಬ್ಬಂದಿ ಅಡುಗೆ ಮಾಡ್ತಿದ್ದಾರೆ. ರೊಟ್ಟಿ, ಚಪಾತಿ, ಮಿರ್ಚಿ, ಉಪ್ಪಿಟ್ಟು ತಯಾರಿಕೆ ಬಂದ್ ಮಾಡಿದ್ದು ಅನ್ನ, ಸಾಂಬಾರ್, ಪಲ್ಯ, ಸಿಹಿ ತಯಾರಿಸ್ತಾ ಇದ್ದಾರೆ. ಗದಗ ನಗರದ ಪುಟ್ಟರಾಜ ಗವಾಯಿಗಳ ಮಠದ ಆವರಣದಲ್ಲಿ ನೋಡ್ಬೋದು. ಇದು ಗವಾಯಿಗಳ ಮಠದ ಅಡುಗೆ ಮನೆ. ಈಗಾಗಲೇ ಏನು ಪ್ರತಿನಿತ್ಯವೂ ಕೂಡ ಇಲ್ಲಿ ಸೌದೆ ಒಲೆ, ಈಗ ಸೌದೆ ಒಲೆನೇ ಇಲ್ಲಿನ ಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಇವತ್ತಿನ ವಿಶೇಷವಾದಂಥ ಭಕ್ತರು ಮಾಡಿಸುವಂಥದ್ದು ಗೋಧಿ ಹುಗ್ಗಿ ಪಾಯಸ. ಗೋಧಿ ಹುಗ್ಗಿ ಮಾಡಿದ್ದಾರೆ, ಜೊತೆಗೆ ಒಂದು ವೈಟ್ ರೈಸು, ಜೊತೆಗೆ ಸಾಂಬಾರು ಮಾಡಿದ್ದಾರೆ. ಯಾದಗಿರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಬರ ಬಂದಿದ್ದು ಜಿಲ್ಲಾಸ್ಪತ್ರೆಯ ಆವರಣದ ಕ್ಯಾಂಟೀನ್ಗೆ ಬೀಗ ಬಿದ್ದಿದೆ. ರೋಗಿಗಳು ಮತ್ತು ಅಟೆಂಡರ್ಗಳು ಊಟಕ್ಕೆ ಪರದಾಡಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶ್ರೀ ವೆಂಕಟಾದ್ರಿ ಹೋಟೆಲ್ ಬಂದ್ ಆಗಿದೆ. ಹೀಗಾಗಿ ಬಸ್ ಚಾಲಕರು, ಕಂಡಕ್ಟರ್ಗಳು ಹಾಗೂ ಪ್ರಯಾಣಿಕರು ಹೈರಾಣಾದ್ರು. ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇದ್ದ ಹೋಟೆಲ್ನವರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ತಹಶೀಲ್ದಾರ್ ಸುಜಾತ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 2 ಬೇಕರಿ, 5 ಹೋಟೆಲ್ಗಳಿಂದ 21 ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ರು. ದೇಶದಲ್ಲಿ ಒಂದೇ ದಿನ 88.7 ಲಕ್ಷ ಗ್ಯಾಸ್ ಬುಕ್ಕಿಂಗ್. ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ತೈಲ ಮತ್ತು ಇಂಧನ ಪೂರೈಕೆಯಲ್ಲಿ ಸಮಸ್ಯೆಯಾಗಿದ್ದೇ ತಡ ಜನರಿಗೆ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಗ್ಯಾಸ್ ಬುಕ್ಕಿಂಗ್ನಲ್ಲಿ ಏರಿಕೆಯಾಗಿದೆ. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡೋರ ಸಂಖ್ಯೆಯೂ ಹೆಚ್ಚಾಗಿದೆ. ದೇಶದಲ್ಲಿ ನಿನ್ನೆ ಒಂದೇ ದಿನ 88.7 ಲಕ್ಷ ಜನ ಗ್ಯಾಸ್ ಬುಕ್ಕಿಂಗ್ ಮಾಡಿದ್ದಾರೆ. ಒಂದೇ ದಿನ 60% ಗ್ಯಾಸ್ ಬುಕ್ಕಿಂಗ್ ಏರಿಕೆಯಾಗಿದೆ. ಹಾಗೆ ದಾವಣಗೆರೆಯಲ್ಲೂ ಅಕ್ರಮವಾಗಿ ಗ್ಯಾಸ್ ತುಂಬುವ ಸ್ಥಳಗಳ ಮೇಲೆ ಆಹಾರ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ 6 ಸಿಲಿಂಡರ್, 1 ಗ್ಯಾಸ್ ತುಂಬುವ ಯಂತ್ರ ಹಾಗೂ ಓರ್ವನನ್ನ ವಶಕ್ಕೆ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.